ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್. ಇತ್ತೀಚೆಗೆ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ಲು ತುಂಬಾನೇ ಕ್ಯೂರಿಯಾಸಿಟಿಯಿಂದ ನೋಡ್ಬೋದಾಗುತ್ತೆ. ಯಾವುದು ಅಂತ ಹೇಳಿದ್ರೆ, ಮಧ್ಯಪ್ರದೇಶಲ್ಲಿ ಸ್ಟಬಲ್ ಬರ್ನಿಂಗ್ ಆಗ್ತಿರೋದ್ರಿಂದ ಚೀಫ್ ಮಿನಿಸ್ಟರ್ ಕಿಸಾನ್ ಕಲ್ಯಾಣ್ ಸ್ಕೀಮಿಂದ ಕೆಲವೊಂದು ರೈತರನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಸೊ ಆ ಆರ್ಟಿಕಲ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ಆರ್ಟಿಕಲ್. ಸೊ ಇದನ್ನ ನಾವು GS3ನ ಅಡಿಯಲ್ಲಿ ನಮಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕಾನ್ಸೆಪ್ಟ್ ಇದೆ ಅಲ್ವಾ, ಅದರಲ್ಲಿ ನೋಡ್ಬೋದಾಗತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಅಂಡರಲ್ಲಿ ಪೊಲ್ಯೂಷನ್ ಅಂಡರಲ್ಲಿ ಇದನ್ನ ನೋಡ್ಬೋದು. ಸೊ ಏನಿದು ನ್ಯೂಸು ಅಂತ ಹೇಳಿದ್ರೆ, ಮಧ್ಯಪ್ರದೇಶದಲ್ಲಿ ರೈತರನ್ನ ಚೀಫ್ ಮಿನಿಸ್ಟರ್ ಕಿಸಾನ್ ಕಲ್ಯಾಣ್ ಯೋಜನೆಯಿಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ, ಏನಾದ್ರೂ ಸ್ಟಬಲ್ ಬರ್ನಿಂಗ್ ನ ಜಾಸ್ತಿ ಮಾಡಿದ್ರೆ. ಸೊ ಕ್ರಾಪ್ ರೆಸಿಡ್ಯೂ ಬರ್ನಿಂಗ್ ಆಕ್ಟಿವಿಟೀಸ್ ಇಂದ ಸಿವಿಯರ್ ಎನ್ವಿರಾನ್ಮೆಂಟಲ್ ಥ್ರೆಟ್ ಆಗ್ತಿದೆ. ಸೊ ಇದರಿಂದ PM2.5 PM10 ಈ ರೀತಿಯಾದಂತಹ ಪಾರ್ಟಿಕಲ್ಸ್ ಎನ್ವಿರಾನ್ಮೆಂಟ್ಗೆ ಆಡ್ ಆಗ್ತಾ ಹೋಗ್ತಿದೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದ್ರಿಂದ ರೈತರಿಗೆ ಅವೇರ್ನೆಸ್ನ ಮೂಡಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಸ್ಟೆಪ್ ಅನ್ನ ತಗೊಂಡು ಬಂದಿದೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ಸ್ಟಬಲ್ ಬರ್ನಿಂಗ್ ಮಾಡುವಂತಹ ರೈತರೇನಾದ್ರೂ ಕೂಡ ಬೆಳೆದಿರುವಂತಹ ಬೆಳೆಗಳನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅಡಿಯಲ್ಲಿ ಗೌರ್ಮೆಂಟ್ ಕಲೆಕ್ಟ್ ಮಾಡಲ್ಲ, ಅವರು ಬೆಳೆದಿರುವಂತಹ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳಲ್ಲ ಅಂತ ಕೂಡ ಹೇಳಿದೆ. ಸೊ ಈ ಒಂದು ಆಕ್ಟಿವಿಟಿ May 1ನೇ ತಾರೀಕಿಂದ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಡಾಟಾನ ಕೊಟ್ಟಿರೋ ಅಂಥದ್ದು ಯಾವುದು ಅಂತ ಹೇಳಿದ್ರೆ, ಈ ಡಾಟಾ ಕೊಟ್ಟಿರೋದು ನೋಡೋದಕ್ಕಿಂತ ಮುಂಚೆ ಈ ಆರ್ಟಿಕಲ್ನ ಅಡಿಯಲ್ಲಿ ನಾವು ಕಂಪ್ಲೀಟ್ ರಿಪೋರ್ಟ್ ಯಾರು ಕೊಟ್ಟಿದ್ದಾರೆ, ಆ ರಿಪೋರ್ಟ್ ಪ್ರಕಾರ ಯಾವ್ಯಾವ ಸ್ಟೇಟ್ ಯಾವ್ಯಾವ ಪೊಸಿಷನ್ ಅಲ್ಲಿದೆ, ಅಂಡ್ ಆಲ್ಸೋ ಚೀಫ್ ಮಿನಿಸ್ಟರ್ ಕಿಸಾನ್ ಕಲ್ಯಾಣ್ ಸ್ಕೀಮ್ ಅಂದ್ರೆ ಏನು, ಅದ್ರ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಕಲ್ಯಾಣ್ ಸ್ಕೀಮ್ ಜೊತೆಗೆ ಲಿಂಕ್ ಮಾಡಿಬಿಟ್ಟು ಓದ್ಕೊಳ್ಳೋಣ. ಸೊ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಗೊತ್ತಾಯ್ತು. ಸೊ ಕಂಪ್ಲೀಟ್ ಆಗಿ ಚೀಫ್ ಮಿನಿಸ್ಟರ್ ಕಿಸಾನ್ ಕಲ್ಯಾಣ್ ಸ್ಕೀಮ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ರಿಪೋರ್ಟ್ ಅನ್ನ ಕೊಟ್ಟಿರೋದು ಕ್ರೀಮ್ಸ್. ಸೊ ಕ್ರೀಮ್ಸ್ ಅಂತ ಹೇಳಿದ್ರೆ ಕನ್ಸೋರ್ಟಿಯಂ ಫಾರ್ ರಿಸರ್ಚ್ ಆನ್ ಆಗ್ರೋ ಎಕೋಸಿಸ್ಟಮ್ ಮಾನಿಟರಿಂಗ್ ಅಂಡ್ ಮಾಡೆಲಿಂಗ್ ಫಾರ್ ಸ್ಪೇಸ್. ಸೊ ಈ ಒಂದು ಬಾಡಿ ಬಂದ್ಬಿಟ್ಟು ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಒಂದು ಪಾರ್ಟ್ ಆಗಿದೆ, ಅದರಲ್ಲಿರುವಂತಹ ರಿಸರ್ಚ್ ಬಾಡಿ ಇದು. ಸೊ ಇದು ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರ ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ ಸ್ಟಬಲ್ ಬರ್ನಿಂಗ್ ನ ಮಾಡೋದ್ರ ಮೂಲಕ 2025ರಲ್ಲಿ. ಸೊ ಆಲ್ಮೋಸ್ಟ್ 24,000ಕ್ಕಿಂತ ಹೆಚ್ಚು ಕೇಸಸ್ಗಳು 2025 ಏಪ್ರಿಲ್ ಅಲ್ಲಿ ಕೇಸು ಫೈಲ್ ಆಗಿದೆ ಸ್ಟಬಲ್ ಬರ್ನಿಂಗ್ ಮಾಡ್ತಿರೋದ್ರಿಂದ. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶ್ ಇದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ್ ಇದೆ. ಸೊ ಉತ್ತರ ಪ್ರದೇಶಲ್ಲಿ 6,895 ಕೇಸಸ್ಗಳು ಫೈಲ್ ಆಗಿವೆ. ಸೊ ನಂತರ ಯಾವ್ಯಾವ ಇದೆ ಅಂತ ನಾವು ನೋಡ್ಕೊಂಡ್ರೆ, ನೆಕ್ಸ್ಟು ಥರ್ಡ್ ಪ್ಲೇಸ್ ಅಲ್ಲಿ ಹರಿಯಾಣ ಇದೆ, ಅದ್ರ ನೆಕ್ಸ್ಟು ಪಂಜಾಬ್ ಇದೆ, ಅದ್ರ ನೆಕ್ಸ್ಟು ಡೆಲ್ಲಿ ಇದೆ. ಸೊ ಇದಿಷ್ಟು ಟಾಪ್ 1 ಮಧ್ಯಪ್ರದೇಶ್, ಟಾಪ್ 2 ಬಂದ್ಬಿಟ್ಟು ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್ ಮತ್ತೆ ಡೆಲ್ಲಿ. ಸೊ ಇದೆಲ್ಲ ಸ್ಟಬಲ್ ಬರ್ನಿಂಗ್ ಆಗ್ತಿರುವಂತಹ ಮೇಜರ್ ಪ್ಲೇಸಸ್ಗಳು. ಸೊ ಇದಕ್ಕೆ ಪೆನಾಲ್ಟೀಸ್ಗಳನ್ನ ಕೂಡ ಹಾಕಲಾಗಿದೆ. ಸೊ ಇಲ್ಲಿ ತನಕ ಇಂಪೋಸ್ ಮಾಡಿರುವಂತಹ ಪೆನಾಲ್ಟಿ ಬಂದ್ಬಿಟ್ಟು 3.09 ಲ್ಯಾಕ್ ಆಗಿದೆ. ಸೊ ಈಗ ಅಟ್ಲೀಸ್ಟ್ ಇವಾಗ ತರ್ತಿರುವಂತಹ ಈ ಒಂದು ಸ್ಟ್ರಿಕ್ಟ್ ಆಕ್ಷನ್ ಇಂದನಾದ್ರೂ ಸ್ಟಬಲ್ ಬರ್ನಿಂಗು ಕಡಿಮೆ ಆಗತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಟಬಲ್ ಬರ್ನಿಂಗ್ ಅಂದ್ರೆ ಏನು, ಯಾತಕ್ಕೋಸ್ಕರ ಸ್ಟಬಲ್ ಬರ್ನಿಂಗ್ ನ ಮಾಡಬೇಕು. ಸೊ ಸ್ಟಬಲ್ ಬರ್ನಿಂಗ್ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ರೆಸಿಡ್ಯೂಸ್ಗಳನ್ನ, ಈಗ ಭತ್ತ ರಾಗಿ ಎಲ್ಲ ಬೆಳೆದಿರ್ತೀವಲ್ಲ, ಅದ್ರ ಸ್ಟ್ರಾಸ್ ಉಳಿಯುತ್ತಲ್ಲ, ಅದನ್ನ ಬರ್ನ್ ಮಾಡೋದನ್ನ ನಾವು ಸ್ಟಬಲ್ ಬರ್ನಿಂಗ್ ಅಂತ ಹೇಳಿ ಕರಿತೇವೆ. ಸೊ ಸ್ಟಬಲ್ ಬರ್ನಿಂಗ್ ಆ ಪ್ರೋಸೆಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ. ಯೂಶಲಿ ಬೇರೆ ಕ್ರಾಪ್ಗಳನ್ನ ನೆಕ್ಸ್ಟ್ ಕ್ರಾಪ್ ಅನ್ನ ಬಿತ್ತನೆ ಮಾಡಬೇಕಲ್ವಾ, ಅದನ್ನ ಮಾಡೋದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಮಾಡುವಂತಹ ಆಕ್ಟಿವಿಟಿಯೇ ಸ್ಟಬಲ್ ಬರ್ನಿಂಗ್ ಆಕ್ಟಿವಿಟಿ. ಸೊ ಇದು ಯೂಶಲಿ ಅಕ್ಟೋಬರ್ ಮತ್ತೆ ನವೆಂಬರ್ ಟೈಮಲ್ಲಿ ಕಾಮನ್ ಆಗಿ ಮಾಡುವಂತಹ ಆಕ್ಟಿವಿಟಿ. ಸೊ ಯೂಶಲಿ ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಪ್ರೈಮರಿಲಿ ಪಂಜಾಬ್, ಹರಿಯಾಣ ಮತ್ತೆ ಉತ್ತರ ಪ್ರದೇಶಲ್ಲಿ ಹೆಚ್ಚಾಗಿ ನಾವು ಸ್ಟಬಲ್ ಬರ್ನಿಂಗ್ ನ ಕಾಣ್ಬೋದಾಗತ್ತೆ. ಸೊ CM ಕಿಸಾನ್ ಕಲ್ಯಾಣ್ ಸ್ಕೀಮ್, ಅದ್ರ ಜೊತೆಗೆ
ಸೊ CM ಕಿಸಾನ್ ಕಲ್ಯಾಣ್ ಸ್ಕೀಮ್ ಮಧ್ಯಪ್ರದೇಶ್ ಗೌರ್ಮೆಂಟ್ ಲಾಂಚ್ ಮಾಡಿದ್ದು ಯಾವುದರ ಜೊತೆಗೆ ಅಂತ ಹೇಳಿದ್ರೆ PM ಕಿಸಾನ್. CM ಕಿಸಾನ್ ಕಲ್ಯಾಣ್ ಸ್ಕೀಮ್ನ PM ಕಿಸಾನ್ ಜೊತೆಗೆ ಕಾಂಪ್ಲಿಮೆಂಟ್ ಆಗಿ ಲಾಂಚ್ ಮಾಡಿದಂತಹ ಪ್ರೋಗ್ರಾಮ್ ಇದಾಗಿದೆ. ಮಧ್ಯಪ್ರದೇಶ್ ಗೌರ್ಮೆಂಟ್ ಲಾಂಚ್ ಮಾಡಿರುವಂತಹ ಪ್ರೋಗ್ರಾಮ್ ಇದು. ಸೊ ಇದರಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರೈತರಿಗೆ ಫಿನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಪ್ರತಿ ವರ್ಷ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಕೊಡ್ಲಾಗತ್ತೆ. ಸೊ ಕಂಪ್ಲೀಟ್ PM ಕಿಸಾನ್ ಕಲ್ಯಾಣಿಂದ 6,000, ಅದ್ರ ಜೊತೆಗೆ CM ಕಿಸಾನ್ ಕಲ್ಯಾಣಿಂದ 6,000, ಟೋಟಲ್ 12,000 ಆನ್ಯುಯಲ್ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ರೈತರಿಗೆ ಕೊಡ್ಲಾಗತ್ತೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನ ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಈ ಸ್ಕೀಮ್ನ ಮೂಲಕ ಹಣ ಯಾರಿಗೋಗುತ್ತೆ? ರೈತರ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಸೊ CM ಕಿಸಾನ್ ಕಲ್ಯಾಣ್ ಅಲ್ಲಿ PM ಕಿಸಾನ್ ಜೊತೆ ಸೇರಿ 12,000 ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡ್ತಿರೋದ್ರಿಂದ ರೈತರಿಗೆ ತಮ್ಮ ಬೆಳೆಯನ್ನ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಸೊ ಇದರಿಂದ ರೈತರು ತಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ನ ಈಸಿಯಾಗಿ ಮಾಡ್ಕೊಬಹುದು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾರ್ಯಾರೆಲ್ಲ ಎಲಿಜಿಬಲ್ಲು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಅಂತ ನಾವು ನೋಡ್ಕೊಂಡ್ರೆ, ಯಾವ ಫಾರ್ಮರ್ಸ್ ಇನ್ಕಮ್ಮು CM ಕಿಸಾನ್ ಕಲ್ಯಾಣ್ ಸ್ಕೀಮ್ ಅಡಿಯಲ್ಲಿ ಇರ್ಬೇಕಂತ ಹೇಳಿದ್ರೆ PM ಕಿಸಾನ್ ಕಲ್ಯಾಣ್ ಸ್ಕೀಮ್ಗೆ ಅವ್ರು ಎಲಿಜಿಬಲ್ ಇರಬೇಕು. ಅಂಡ್ ಆಲ್ಸೋ ಫಾರ್ಮರ್ ಒಂದು ಆ ಸ್ಟೇಟಿನ ರೆಸಿಡೆಂಟ್ ಫಾರ್ಮರ್ ಆಗಿರಬೇಕು. ಅಂಡ್ ಆಸ್ ಪರ್ 2025 ಅಪ್ಡೇಟ್ ಪ್ರಕಾರ ಈ ಸ್ಕೀಮಲ್ಲಿ ಎಲಿಜಿಬಲ್ ಆಗ್ಬೇಕಂತ ಹೇಳಿದ್ರೆ ಈಗ ಅಟ್ ಪ್ರೆಸೆಂಟ್ ಇಲ್ಲೀಗಲ್ ಹಾರ್ಮ್ಫುಲ್ ಪ್ರಾಕ್ಟೀಸಸ್ಗಳನ್ನ ಮಾಡಬಾರ್ದು. ಸೊ ಇದಿಷ್ಟು CM ಕಿಸಾನ್ ಕಲ್ಯಾಣ್ ಸ್ಕೀಮ್ ಅಡಿಯಲ್ಲಿ ನಾವು ಅಮೌಂಟ್ ಅನ್ನ ತಗೊಬೇಕು ಅಂತ ಹೇಳಿದ್ರೆ ಎಲಿಜಿಬಲ್ ಕ್ರೈಟೀರಿಯಾಸ್. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು, ಯಾತಕ್ಕೋಸ್ಕರ ಈ ಸ್ಕೀಮ್ನ ತಗೊಂಡ್ಬಂದ್ರು ಅಂತ ಹೇಳಿದ್ರೆ ಫಾರ್ಮರ್ಸ್ ಇನ್ಕಮ್ನ ಬೂಸ್ಟ್ ಮಾಡಿ ಅವ್ರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ತಗೊಂಬರೋದಕ್ಕೋಸ್ಕರ, ಸಸ್ಟೈನಬಲ್ ಆಕ್ಟಿವಿಟೀಸ್ಗಳನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ, ಅಂಡ್ ಸ್ಮಾಲ್ ಫಾರ್ಮರ್ಸ್ಗಳಿಗೆ ಅಸಿಸ್ಟೆನ್ಸ್ನ ಮಾಡೋದಕ್ಕೋಸ್ಕರ. ಸೊ ಎಲಿಜಿಬಿಲಿಟಿ ಆಲ್ರೆಡಿ ನಾವು ನೋಡ್ಕೊಂಡಿದ್ದೀವಿ. ಇನ್ನು ಸ್ಟಬಲ್ ಬರ್ನಿಂಗ್, ಲೋಕಲ್ ನೇಮ್ ಏನೇನಂತ ಕರೀತಾರೆ ಅಂತ ಹೇಳಿದ್ರೆ ಮಧ್ಯಪ್ರದೇಶಲ್ಲಿ ಸ್ಟಬಲ್ ಬರ್ನಿಂಗ್ನ ನಾರ್ವಾಯ್ ಬರ್ನಿಂಗ್ ಅಂತ ಕರಿತೀವಿ. ಇನ್ನು ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಪರಾಲಿ ಬರ್ನಿಂಗ್, ಉತ್ತರ ಪ್ರದೇಶಲ್ಲಿ ಪರಾಲಿ ಅಂತ ಕರಿತೀವಿ, ಬಿಹಾರಲ್ಲಿ ಪರಾಲಿ ಆರ್ ರೆಸಿಡ್ಯೂ ಅಂತ ಕರಿತೀವಿ, ಒಡಿಶಾ ಮತ್ತೆ ಛತ್ತೀಸ್ಗಢಲ್ಲಿ ಕಾಲಿ ಅಥವಾ ಕಾಡಾ ಜಾರ್ನಾ ಅಂತ ಹೇಳಿ ಕರಿತೀವಿ. ಸೊ ಅಷ್ಟೇ ಅಲ್ಲ, ಈವನ್ ಆಂಧ್ರ ಪ್ರದೇಶಲ್ಲಿ ಪರಾಲಿ ವಾಲಾ ಅಂತ ಹೇಳಿ ಕರಿತೀವಿ. ಹಾಗೆಯೇ ಕರ್ನಾಟಕದಲ್ಲಿ ಪರಾಲಿ ಆಲಾ ಅಂತ ಹೇಳಿ ಕರಿತೀವಿ. ಸೊ ಯಾತಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ? ಲೇಬರ್ ಕಾಸ್ಟ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಕ್ವಿಕ್ ಆಗಿ ಫೀಲ್ಡನ್ನ ಅಗ್ರಿಕಲ್ಚರಲ್ ಫೀಲ್ಡನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ, ಲೋ ಕಾಸ್ಟ್ ಮೆಥಡ್ ಆಗಿರೋದ್ರಿಂದ ಸ್ಟಬಲ್ ಬರ್ನಿಂಗ್ ಮೆಥಡ್ನ ರೈತರು ಜಾಸ್ತಿ ಅಳವಡಿಸ್ಕೊಂಡಿದ್ದಾರೆ. ಸೊ ಇದರಿಂದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಏನೇನಾಗುತ್ತೆ? ಒಂದು ಏರ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್ ಅಂದ್ರೆ ಪರ್ಟಿಕ್ಯುಲರ್ ಮ್ಯಾಟರ್ 2.5 ಮತ್ತೆ ಪರ್ಟಿಕ್ಯುಲರ್ ಮ್ಯಾಟರ್ 10 ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ವಿಚ್ ಇಸ್ ಅ ಮೇಜರ್ ಕನ್ಸರ್ನ್ ನವೆಡೇಸ್. ಸೊ ನೆಕ್ಸ್ಟ್ ಸ್ಮಾಗ್ ಕ್ರಿಯೇಟ್ ಆಗುತ್ತೆ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಸೊ ಡೆಲ್ಲಿ ರೀಜನ್ ಅಲ್ಲಿ ಸುತ್ತಮುತ್ತ ಆಗ್ತಿರುವಂತಹ ಸ್ಟಬಲ್ ಬರ್ನಿಂಗ್ ಇಂದ ಏನಾಗ್ತಾ ಇದೆ, ಡೆಲ್ಲಿ ರೀಜನ್ ಅಲ್ಲಿ ಏರ್ ಪೊಲ್ಯೂಷನ್ ಡೇ ಟು ಡೇ ಜಾಸ್ತಿ ಆಗ್ತಿದೆ. ಸೊ ಇದರಿಂದ ಕೂಡ ಹೆಲ್ತ್ ಇಶ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಮತ್ತೆ ಸಾಯಿಲ್ ಅಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ನಾವು ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ಸ್ಗಳನ್ನ ತಗೋಬರ್ತಾ ಇದ್ದೀವಿ. ಬಟ್ ಸ್ಟಬಲ್ ಬರ್ನಿಂಗ್ ಮಾಡೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ರೈತರು? ಇದನ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ರೆಸ್ಪಿರೇಷನಲ್ ಡಿಸೀಸಸ್ಗಳು ಜಾಸ್ತಿ ಆಗುತ್ತೆ, ಹೆಲ್ತ್ ರಿಲೇಟೆಡ್ ಡಿಸೀಸಸ್. ಅಂಡ್ ಆಲ್ಸೋ ಇದರಿಂದ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಕ್ಲೌಡ್ ಬರ್ಸ್ಟ್ ಅಂಡ್ ಆಲ್ಸೋ ಆಸಿಡ್ ರೈನ್ ಇದೆಲ್ಲ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇದನ್ನ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳ್ತಾರೆ. ಮೇನ್ಸ್ ಅಲ್ಲಿ ಈಗ ಆಗ್ತಿರುವಂತಹ ಸ್ಟಬಲ್ ಬರ್ನಿಂಗ್ಗೆ ಇಲ್ಲಿ ಕ್ರೀಮ್ ಕೊಟ್ಟಿದೆಲ್ಲ ರಿಪೋರ್ಟು, ಈ ಡಾಟಾವನ್ನ ನೀವು ಯೂಸ್ ಮಾಡ್ಕೊಬಹುದು. ಸೊ ಈ ಡಾಟಾ ಪ್ರಕಾರ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್ ಮತ್ತೆ ಡೆಲ್ಲಿ
ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ. ಮೇನ್ಸ್ ಅಲ್ಲಿ ಸ್ಟಬಲ್ ಬರ್ನಿಂಗ್ ರಿಲೇಟೆಡ್ ಸಪರೇಟ್ ಆಗಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವಾಗ ಕೂಡ ಈ ಡಾಟಾವನ್ನ ಯೂಸ್ ಮಾಡಬೇಕು. ಸೊ ಸ್ಟಬಲ್ ಬರ್ನಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ಗೌರ್ಮೆಂಟ್ ತಗೊಬಂದಿರುವಂತಹ ಸ್ಟೆಪ್ಸ್ ಏನು ಅಂತ ಕೇಳ್ತಾರೆ. ಸೊ ಆವಾಗ ಈ ರೀತಿ ಸ್ಟೇಟ್ ವೈಸ್ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ತಾ ಇದ್ದಾರೆ ಅಂತ ಕೂಡ ಬರಿಬೋದಾಗತ್ತೆ. ಸೊ ನೆಕ್ಸ್ಟ್, ಸೊ ಇದನ್ನ ಯಾತಕ್ಕೋಸ್ಕರ ತಂದಿರೋದು, ಸ್ಟಬಲ್ ಬರ್ನಿಂಗ್ ಮಾಡ್ತಿರೋದನ್ನ ಡಿಸ್ಕರೇಜ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಇನಿಷಿಯೇಟಿವ್ ಆಗಿದೆ ಮಧ್ಯಪ್ರದೇಶ್ ಗವರ್ಮೆಂಟ್. ಸೊ ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವಶನ್ ನಾವು ನೋಡ್ಕೊಂಡ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಪೊಲ್ಯೂಟೆಂಟ್ಸ್ ಆರ್ ಪ್ರೈಮರಿಲಿ ರಿಲೀಸ್ಡ್ ಡ್ಯೂ ಟು ಪ್ರಾಕ್ಟೀಸ್ ಆಫ್ ಸ್ಟಬಲ್ ಬರ್ನಿಂಗ್? ಪರ್ಟಿಕ್ಯುಲೇಟ್ ಮ್ಯಾಟರ್ 2.5, ನೈಟ್ರೋಜನ್ ಆಕ್ಸೈಡ್ಸ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಸೊ ಆನ್ಸರ್ ಬಂದ್ಬಿಟ್ಟು 1, 2 and 3. ಸಲ್ಫರ್ ಡೈಆಕ್ಸೈಡ್ ಇಲ್ಲ. ಸೊ ಇದಿಷ್ಟು ಸ್ಟಬಲ್ ಬರ್ನಿಂಗ್ ರಿಲೇಟೆಡ್ ಕಾನ್ಸೆಪ್ಟು. ಸೊ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.